ಒಂದಾನೊಂದು ಕಾಲದಲ್ಲಿ ಒಬ್ಬ ಕೆನ್ ಸನ್ಯಾಸಿ ಇದ್ದ. ಒಂದು ದಿನ ಒಬ್ಬ ವ್ಯಕ್ತಿ ಅವನನ್ನು ನೋಡಲು ಬಂದನು. ಸರ್, ನನ್ನ ಮನಸ್ಸು ತುಂಬಾ ಗೊಂದಲದಲ್ಲಿದೆ. ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅನೇಕ ಆಲೋಚನೆಗಳು ಬರುತ್ತಿವೆ. ಆಲೋಚನೆಗಳನ್ನು ಕಡಿಮೆ ಮಾಡಲು ದಯವಿಟ್ಟು ನನಗೆ ಸ್ವಲ್ಪ ಮಂತ್ರವನ್ನು ನೀಡಿ. ಅವರು ಕೇಳಿದರು. ಕೆನ್ ಗುರುಗಳು ಅವನನ್ನು ನೋಡುತ್ತಾ ಹೇಳಿದರು, ನನ್ನ ಸ್ನೇಹಿತ, ನೀವು ಪ್ರತಿದಿನ ಧ್ಯಾನವನ್ನು ಪ್ರಾರಂಭಿಸಬೇಕು. ನಿಧಾನವಾಗಿ ಮತ್ತು ನಿಧಾನವಾಗಿ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಪ್ರಾರಂಭಿಸಲು ಹೇಳಿದರು. ಆದರೆ ಆ ವ್ಯಕ್ತಿ, ಸರ್, ದಯವಿಟ್ಟು ನನ್ನನ್ನು ಧ್ಯಾನ ಮಾಡಲು ಹೇಳಬೇಡಿ. ನಾನು ಧ್ಯಾನ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಾನು ಧ್ಯಾನ ಮಾಡಲು ಪ್ರಯತ್ನಿಸಿದರೆ ಹೆಚ್ಚು ಹೆಚ್ಚು ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಬರಲು ಪ್ರಾರಂಭಿಸುತ್ತವೆ ಮತ್ತು ಹೆಚ್ಚಿನವು ಆಲೋಚನೆಗಳು ನಕಾರಾತ್ಮಕವಾಗಿವೆ. ಇದು ನನ್ನ ಮನಸ್ಸನ್ನು ಹೆಚ್ಚು ಶಾಂತಗೊಳಿಸುತ್ತದೆ. ಕೆನ್ ಮಾಸ್ಟರ್ ಹೇಳಿದರು, ಚಿಂತಿಸಬೇಡ ಮಗ, ಇದು ಧ್ಯಾನದ ಆರಂಭಿಕ ಹಂತಗಳಲ್ಲಿ ಸಂಭವಿಸುತ್ತದೆ. ಆದರೆ ನಿಧಾನವಾಗಿ ಮತ್ತು ನಿಧಾನವಾಗಿ ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಲು ಪ್ರಾರಂಭಿಸುತ್ತದೆ. ಆದರೆ ಆ ವ್ಯಕ್ತಿ ಹೇಳಿದರು, ಸರ್, ಧ್ಯಾನ ನನಗೆ ಸೂಕ್ತವಲ್ಲ. ದಯವಿಟ್ಟು ನನಗೆ ಕೆಲವು ಮಂತ್ರಗಳನ್ನು ನೀಡಿ. ನನ್ನ ಮನಸ್ಸನ್ನು ಶಾಂತಗೊಳಿಸಲು ಹೇಳಿದರು. ಈ ಮನುಷ್ಯನಿಗೆ ಇದು ಅರ್ಥವಾಗದಿರುವುದನ್ನು ನೋಡಿ ಕೆನ್ ಮಾಸ್ಟರ್ ಹೇಳಿದರು, ನೀವು ಒತ್ತಾಯಿಸಿದರೆ ಅವರು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ನಿಮಗೆ ಮಂತ್ರವನ್ನು ನೀಡುವುದಾಗಿ ಹೇಳಿದರು. ನಂತರ ಅವರು ನಿಮ್ಮ ಕಿವಿಯಲ್ಲಿ ಮಂತ್ರವನ್ನು ಪಿಸುಗುಟ್ಟಿದರು ಮತ್ತು ಪ್ರತಿದಿನ ನೀವು ಒಬ್ಬರೇ ಕುಳಿತು ಈ ಮಂತ್ರವನ್ನು ಪಠಿಸಬೇಕು. ಮನುಷ್ಯ ಬಹಳ ಸಂತೋಷವಾಯಿತು ಮತ್ತು ಧನ್ಯವಾದಗಳು ಗುರು, ನಾನು ಖಂಡಿತವಾಗಿ ಈ ಮಂತ್ರವನ್ನು ಪ್ರತಿದಿನ ಜಪಿಸುತ್ತೇನೆ. ಮತ್ತು ಅವರು ಹೋಗುತ್ತಿರುವಾಗ ಕೆನ್ ಮಾಸ್ಟರ್ ಹೇಳಿದರು, ಆದರೆ ಈ ಮಂತ್ರವನ್ನು ಜಪಿಸುವಾಗ ಕೋತಿಯ ಬಗ್ಗೆ ಯೋಚಿಸಬೇಡಿ. ಇಲ್ಲದಿದ್ದರೆ ಮಂತ್ರವನ್ನು ಪಠಿಸಿ, ನಿಷ್ಪ್ರಯೋಜಕವಾಗುತ್ತದೆ. ಸರ್, ನಾನೇಕೆ ಮಂಗನ ಬಗ್ಗೆ ಯೋಚಿಸುತ್ತಿದ್ದೇನೆ? ನನ್ನ ಇಡೀ ಜೀವನದಲ್ಲಿ ಮಂಗನ ಬಗ್ಗೆ ಯೋಚಿಸಲೇ ಇಲ್ಲ. ಅದರ ಬಗ್ಗೆ ಚಿಂತಿಸಬೇಡ ಎಂದು ಹೇಳಿ ಖುಷಿಯಿಂದ ಹೊರಟು ಹೋದೆ. ಮನೆಗೆ ಹಿಂತಿರುಗಿ ಮಂತ್ರವನ್ನು ಪಠಿಸಲು ಕುಳಿತರು. ಈ ಮಂತ್ರವನ್ನು ಪಠಿಸುವಾಗ ನನಗೆ ಜೈನ ಗುರುಗಳ ಮಾತುಗಳು ನೆನಪಾದವು. ಕೋತಿಯ ಬಗ್ಗೆ ಯೋಚಿಸಬೇಡಿ. ಮತ್ತು ಕೋತಿಯ ಚಿತ್ರಗಳು ನನ್ನ ಮನಸ್ಸಿನಲ್ಲಿ ಬರಲಾರಂಭಿಸಿದವು. ಆದರೆ ಅವನು ಕೋತಿಗಳನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿದಾಗ ಮಂಗಗಳು ಅವನ ಮನಸ್ಸಿಗೆ ಬರಲಾರಂಭಿಸಿದವು ಮತ್ತು ಸ್ವಲ್ಪ ಸಮಯದ ನಂತರ ಅವನ ಮನಸ್ಸು ಸಂಪೂರ್ಣವಾಗಿ ಮಂಗಗಳಿಂದ ತುಂಬಿತ್ತು. ಕೋತಿಗೆ ಸಮಸ್ಯೆಯಾಗಿದೆ ಎಂದು ಮನುಷ್ಯನಿಗೆ ತಿಳಿದಿದ್ದರೆ ಕೆನ್ ಮಾಸ್ಟರ್ ಅವರು ನನಗೆ ಈ ಸೂಚನೆಯನ್ನು ಏಕೆ ನೀಡಿದರು ಎಂದು ಭಾವಿಸಿದರು. ಅವರು ಸ್ನಾನ ಮಾಡಿದರು, ಹೊಸ ಬಟ್ಟೆಗಳನ್ನು ಹಾಕಿಕೊಂಡರು, ಮಂತ್ರ ಪಠಿಸಲು ಒಂದು ಕೋಣೆಯಲ್ಲಿ ನೆಲೆಸಿದರು. ಆದರೆ ಅವನಿಗೆ ಕಾಗುಣಿತವನ್ನು ಬಿತ್ತರಿಸಲು ಸಾಧ್ಯವಾಗಲಿಲ್ಲ. ಕೋತಿಗಳು ಎಲ್ಲೆಲ್ಲೂ ಕಾಣಸಿಗುತ್ತವೆ. ಅವನು ತನ್ನ ಕುಟುಂಬದ ಸದಸ್ಯರ ಮುಖದಲ್ಲೂ ಮಂಗಗಳನ್ನು ನೋಡಲಾರಂಭಿಸಿದನು. ಮರುದಿನ ಬೆಳಿಗ್ಗೆ ಅವನು ಕೆನ್ ಗುರುಗಳ ಬಳಿಗೆ ಓಡಿಹೋಗಿ ಎಲ್ಲವನ್ನೂ ಹೇಳಿದನು ಮತ್ತು ಹೇಳಿದನು, ಸರ್, ನಿನ್ನೆಯವರೆಗೆ ನಾನು ಕೋತಿಯ ಬಗ್ಗೆ ಯೋಚಿಸಲಿಲ್ಲ. ಆದರೆ ನೀವು ಯಾವಾಗ ಮಂತ್ರವನ್ನು ನೀಡುತ್ತೀರೋ ಅಂದಿನಿಂದ ನನ್ನ ಮನಸ್ಸು ಮಂಗಗಳ ಬಗ್ಗೆಯೇ ಇತ್ತು ಮತ್ತು ಕೋತಿಗಳ ಆಲೋಚನೆಗಳಿಂದ ತುಂಬಿತ್ತು. ನನ್ನನ್ನು ಒಂದು ಸೆಕೆಂಡ್ಗೆ ಬಿಡುವುದಿಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡಿ. ಈ ಕೋತಿಗಳಿಂದ ನನ್ನ ಮನಸ್ಸನ್ನು ಮುಕ್ತಗೊಳಿಸಿ. ಕೆನ್ ಗುರುಗಳು ಹೇಳಿದರು, ಈಗ ಜಪ ಮಾಡುವುದನ್ನು ನಿಲ್ಲಿಸಿ ಮತ್ತು ಏನನ್ನೂ ಮಾಡಬೇಡಿ. ಆ ವ್ಯಕ್ತಿ ಶಾಂತವಾಗಿ ಕುಳಿತು ಜಪ ಮಾಡುವುದನ್ನು ನಿಲ್ಲಿಸಿದನು. ಕೋತಿಯ ಬಗ್ಗೆ ಯೋಚಿಸಲಿಲ್ಲ. ಎಲ್ಲವೂ ಸಹಜ ಸ್ಥಿತಿಗೆ ಮರಳಿದ ನಂತರ ಕೆನ್ ಗುರುಗಳು ಹೇಳಿದರು, ನೀವು ನನ್ನ ಸ್ನೇಹಿತ. ನೋಡಿ ನಮ್ಮ ಮನಸ್ಸಿನ ಸ್ವಭಾವ. ನೀವು ಎಷ್ಟು ಎಂದು ಹೇಳಲು ನಾನು ಬಯಸುತ್ತೇನೆ ಒತ್ತಿ. ಆ ಮಟ್ಟಿಗೆ ಅದು ಮತ್ತೆ ಏರುತ್ತದೆ. ನಿಮ್ಮ ಮನಸ್ಸಿನೊಂದಿಗೆ ಹೋರಾಡಲು ಪ್ರಯತ್ನಿಸಬೇಡಿ. ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸಲಾಗುತ್ತಿದೆ. ನೀವು ಮನಸ್ಸಿನ ಆಲೋಚನೆಗಳನ್ನು ವೀಕ್ಷಿಸಲು ಪ್ರಾರಂಭಿಸಿದರೆ ಅದು ಬಲಗೊಳ್ಳುತ್ತದೆ. ನಿಮ್ಮ ಮನಸ್ಸು ಸ್ವಯಂಚಾಲಿತವಾಗಿ ಶಾಂತವಾಗುವುದನ್ನು ನೀವು ಕಾಣಬಹುದು. ನಿಮ್ಮ ಮನಸ್ಸನ್ನು ವೀಕ್ಷಿಸಲು ನೀವು ಧ್ಯಾನ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿರುವ ಇದು ಕರೇಜ್ ಟು ಆಕ್ಟ್ ಮೋಟಿವೇಶನ್ ಕಥೆಗಳು.